ಅಧ್ಯಕ್ಷರು ನಮ್ಮ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳು ಆದ ಶ್ರೀ ರಾಮಕೃಷ್ಣ ಹೆಗಡೆಯವರೇ, ಈ ಸಮಾವೇಶವನ್ನ ಉದ್ಘಾಟನೆ ಮಾಡಲು ದಯಮಾಡಿಸಿರ್ತಕ್ಕಂಥ ಕೇಂದ್ರದ ಮಾನವ ಸಂಪನ್ಮೂಲಗಳ ಖಾತೆಯ ಸಚಿವರಾದ ಸನ್ಮಾನ್ಯ ಶ್ರೀ ನರಸಿಂಹರಾಜ್ ಅವರೇ, ಪಂಚಾಯತ್ ರಾಜ್ಯ ಸಹಕಾರಿ ಸಮಾಜದ ಮಹಾ ಕನಸನ್ನು ಕಂಡ ಆ ಒಂದು ಸಿದ್ಧಾಂತದ ಪಿತಾಮಹ ಎಂದು ತಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಲು ಈ ಸಮಾರಂಭಕ್ಕೆ ಆಗಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಪೂಜ್ಯರಾದ ಎಸ್ ಕೆ ದೇರವರೇ, ಶಾಸನಸಭಾ ಸದಸ್ಯರೇ, ವಿಧಾನ ಪರಿಷತ್ತಿನ ಸದಸ್ಯರೇ, ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರುಗಳೇ, ಮಂತ್ರಿಮಂಡಲದ ನನ್ನ ಸಹೋದ್ಯೋಗಿಗಳೇ, ಈ ಮಹಾ ಸಮಾವೇಶದಲ್ಲಿ ಪ್ರತಿನಿಧಿಗಳಾಗಿ ಆಗಮಿಸಿರ್ತಕ್ಕಂಥ ಅಧ್ಯಕ್ಷರಿಗೆ ಮತ್ತು ಅಣ್ಣಗಣ್ಯರು, ಪ್ರಪ್ರಥಮವಾಗಿ ತಮ್ಮನ್ನೆಲ್ಲ ನಾನು कर्नाटक सरकार वतीಯಿಂದ हृदयपूर्वक स्वागत करवाते हैं। अगर जान की जगह मोबाइल आ जाए मैं इसे आगे नहीं समझता। जान तक समझता है ಅವರ ಜಾಗದಲ್ಲಿ ನಮ್ಮವನೇ ಆದ ಗೋಪಾಲಕರು, ನಜೀರ್ ಸಾಹೇಬರು ಅಥವಾ ಇನ್ನೊಬ್ಬರು ಬಂದು ಕುಳಿತು ಅಧಿಕಾರವನ್ನು ನಡೆಸತಕ್ಕಂಥದ್ದು ಸ್ವಾತಂತ್ರ್ಯದ ಅರ್ಥ ಅಲ್ಲ. ಕಾರ್ಯದರ್ಶಿ ಮಹಾತ್ಮರ ದೃಷ್ಟಿಯ ಸ್ವಾತಂತ್ರ್ಯದ ಅರ್ಥ ಈ ದೇಶದ ಪ್ರತಿಯೊಬ್ಬನು ಸರ್ವೇ ಸಾಧಾರಣ, ಆ ಸರ್ವೇ ಸಾಧಾರಣ ಕೂಡ ಈ ದೇಶದ ಐಶ್ವರ್ಯ ಮತ್ತು ಅಧಿಕಾರದಲ್ಲಿ ನನ್ನ ಪಾಲದ್ದು, ನಾನು ಪಾಲುದಾರ ಅಂತಹ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡುವುದಕ್ಕಾಗಿ ಸ್ವಾತಂತ್ರ್ಯದ ಹೋರಾಟ, ಸ್ವಾತಂತ್ರ್ಯದ ಅರ್ಥ ಇದು ಕ್ರಾಂತಿ ಕಂಡ ಆದರ್ಶ. ಈ ಕ್ರಾಂತಿ ಆದರ್ಶವನ್ನ ದೇಶದ ಮುಂದೆ ಇಟ್ಟಿದ್ದರಿಂದಲೇ ಈ ದೇಶದ ಸ್ವಾತಂತ್ರ್ಯ ಸಮರ ಮಹಾ ಮುತ್ಸದ್ದಿಗಳು, ಮಹಾ ನಾಯಕರು ನಡೆಸಿರಬಹುದು. ಆದರೆ ಈ ಸ್ವಾತಂತ್ರ್ಯ ಸಮರವನ್ನ ಗೆಲ್ಲಲು ಅವರು ಉಪಯೋಗಿಸಿದ ಒಂದು ಮಹಾನ್ ಅಸ್ತ್ರ ಸಾಧಾರಣ ಪ್ರಜೆಗಳು. ಈ ದೇಶದ ಮಣ್ಣಿನ ಮಾನವರನ್ನ ಉಕ್ಕಿನ ಮಾನವರಾಗಿ ಪರಿವರ್ತನೆ ಮಾಡಿದ ಮಹಾಪುರುಷ. ಆ ಮಹಾಪುರುಷನ ಆ ಒಂದು ಉದ್ದೇಶ ಈ ದೇಶದಲ್ಲಿ ಸಾಫಲ್ಯ ಆಗಲು ಬಹುಶಃ ಇನ್ನೂ ನಾವು ಕನಸು ಕಾಣಬೇಕಾಗಿದೆ. ಸ್ವಾತಂತ್ರ್ಯದ ಅರ್ಥ ನಾವು ನಿರ್ಮಾಣ ಮಾಡಿಕೊಂಡ ಅಭ್ಯುದಯದ ವಿಕಾಸದ ಚಕ್ರದ ಚೌಕಟ್ಟಿನೊಡನೆ ಇವತ್ತು ಚಿಂತನೆ ಮಾಡುವುದಾದ್ರೆ ಗಾಂಧಿಯ ಕನಸಿನ ಚೌಕಟ್ಟು ನಾಡಿನಲ್ಲಿ ನಿರ್ಮಾಣ ಆಗಿದೆ. ಕೇವಲ ಉತ್ಪಾದನೆಗಳ ಸಾಧನಗಳ ಮೇಲೆ ಯಾರು ಬರ್ತನೆ ಇರಬೇಕು, ಸಾಮಾಜಿಕ ವರ್ತನ ಇರಬೇಕು, ವ್ಯಕ್ತಿಗತ ಇರಬೇಕು ಎಂಬುದಕ್ಕೆ ಒಂದು ಹೊಸ ದೃಷ್ಟಿಕೋನವನ್ನು ಸೇರಿಸಿದೆ. ಕೇವಲ ಸಾಮಾಜಿಕ ವ್ಯಕ್ತಿಗತ ಬಡತನ ಇದ್ದರೆ ಸಾಲದು, ಈ ಸಮಾಜದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸಾಧನಗಳನ್ನು ಬಳಸುವ ಸಾಧನಗಳು ಕೂಡ ನಾವು ಬೇರೆ ಆಗಬೇಕು ಎಂಬತಕ್ಕಂಥ ಅವರ ಮಾತನ್ನು ಹೇಳಿದೆ. ಅಭ್ಯುದಯಶೀಲ ರಾಷ್ಟ್ರವಾದ ನಾವು ಅತ್ಯಂತ ಗಂಭೀರ ಬಡತನವನ್ನ, ಜಗತ್ತಿನಲ್ಲಿ ಅತ್ಯಂತ ಕಡು ಬಡತನವನ್ನ ಅನುಭವಿಸತಕ್ಕಂಥ ಈ ರಾಷ್ಟ್ರ, ಈ ಬಡತನವನ್ನ, ಈ ಮಹಾಮಾರಿಯನ್ನು ತೊಲಗಿಸಿ ಒಂದು ಹೊಸ ಸಮಾಜವನ್ನ, ಆ ಸ್ವಾತಂತ್ರ್ಯಕ್ಕೆ ಬಲಿದಾನವನ್ನಿರ್ತಕ್ಕಂಥ ಮಹಾಪುರುಷರು ಕಂಡಂತ ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲಿನ ಸಮಾಜವನ್ನ ಈ ದೇಶದಲ್ಲಿ ನಿರ್ಮಾಣ ಆಗಬೇಕಾಗಿದ್ರೆ ಗಾಂಧಿ ಹೇಳಿದ ಮಾರ್ಗದಲ್ಲಿ ಈ ದೇಶದ ಆಡಳಿತ, ರಾಜಕಾರಣ, ಸಾಮಾಜಿಕ ಹಾಗೂ ಆರ್ಥಿಕ ದಿಕ್ಕುಗಳ ಬದಲಾವಣೆ ಆಗಬೇಕು. ಆ ಒಂದು ಮಹಾ ಉದ್ದೇಶವನ್ನ, ಸೈದ್ಧಾಂತಿಕ ನೆಲೆಗಟ್ಟನ್ನ ಆಧಾರವಾಗಿಟ್ಟುಕೊಂಡು ನಾವು ಕರ್ನಾಟಕದಲ್ಲಿ ಒಂದು ಹೊಸ ಪ್ರಯೋಗವನ್ನ, ಜಗತ್ತಿಗೆ ಅಧಿಕಾರ ಗಾಂಧಿಯ ಉಪವಾಸವನ್ನ ಸತ್ಯಗೊಳಿಸಿ ನಾವು ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ರಾಷ್ಟ್ರ ಕಟ್ಟುವ ಕಾರ್ಯದಲ್ಲಿ ಕೂಡ ಇವತ್ತು ಈ ಸಾಧಾರಣ ಜನ ನಾವು ಇತಿಹಾಸವನ್ನ ನಿರ್ಮಾಣ ಮಾಡಬೇಕಾಗಿದೆ. ಅಂತ ಒಂದು ಮಹತ್ ಇತಿಹಾಸವನ್ನ ನಿರ್ಮಾಣ ಮಾಡತಕ್ಕಂಥ, ದೇಶಕ್ಕೆ ಒಂದು ಆದರ್ಶವನ್ನ, ದೇಶಕ್ಕೆ ಒಂದು ಹೊಸ ಮಾರ್ಗವನ್ನ, ಹೊಸ ಚೌಕಟ್ಟನ್ನ ಅಭ್ಯುದಯಕ್ಕೆ ರಾಷ್ಟ್ರಕ್ಕೆ ಕೊಡ್ತಕ್ಕಂಥ ಮಹಾ ಸನ್ನಿವೇಶದಲ್ಲಿ, ಮಹಾ ಐತಿಹಾಸಿಕ ಸನ್ನಿವೇಶದಲ್ಲಿ ಈ ಸಮಾವೇಶ ಜರುಗ್ತಾ ಇದೆ. ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಆದರೆ ಬಂಧುಗಳೇ, ಅನೇಕ ರೀತಿಯ ಸಂಶಯಗಳು ಉಂಟು. ಈ ಶಾಸನವನ್ನ ಅನೇಕ ರೀತಿ ಅವರ ಉದ್ದೇಶ ದುರುದ್ದೇಶವನ್ನು ನಾವು ಭಾವಿಸಬೇಕು. ಸದುದ್ದೇಶದಲ್ಲಿ ಈ ಶಾಸನದ ಬಗ್ಗೆ ಅನೇಕ ಸಂಶಯಗಳನ್ನ ಇವತ್ತು ನಮ್ಮ ಮುಂದೆ ಇವೆ. ಆ ಸಂಶಯಗಳನ್ನೆಲ್ಲ ಸುಳ್ಳಾಗತಕ್ಕಂಥದ್ದು ತಮ್ಮ ಕರ್ತವ್ಯ. ತಾವು ಆ ಶಾಸನವನ್ನ ಫಲಪ್ರದವಾಗಿ ಮಾಡಿದರೆ ಒಂದು ದೇಶಕ್ಕೆ ಹೇಳಿದಂತೆ ಗಾಂಧಿಯ ಮಾರ್ಗವನ್ನ
ಗಾಂಧಿಯ ಚೌಕಟ್ಟನ್ನ ಈ ದೇಶಕ್ಕೆ ಕೇವಲ ರಾಜಕಾರಣದಲ್ಲೇ ಅಲ್ಲ, ಈ ದೇಶದ ಜನಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಗಾಂಧಿ ಮಾರ್ಗವನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತೀವಿ. ಏನು ಸಂಶಯ, ಬಹಳ ಜನ ಹೇಳ್ತಾರೆ ಏನು ಈ ಶಾಸನ ಬಂದದ್ರಿಂದ ಇವತ್ತು ಹಳ್ಳಿ ಹಳ್ಳಿಗೆ ರಾಜಕಾರಣ ಹೋಗಿದೆ, ಹಳ್ಳಿಯಲ್ಲಿ ಮನೆಗಳು ಛಿದ್ರವಾಗಿರ್ತಕ್ಕಂಥ ರಾಜಕಾರಣ ದೇಶದಲ್ಲಿ ಆಗಿದೆ, ಅಶಾಂತಿಗೆ ಕಾರಣವಾಗಿದೆ ಅಂತಕ್ಕಂಥ ಸಂಶಯವನ್ನು ಹೇಳ್ತಾರೆ. ಆದ್ರೆ ಈ ವಾದವನ್ನ ನಾನು ಒಪ್ಪೋದಿಲ್ಲ. ಕಾರಣ ಏನು, ಜನತಂತ್ರದ ಮೂಲವಾದ ಉದ್ದೇಶ ಚುನಾವಣೆಗಳೇ ಇಲ್ಲದ ಜನತಂತ್ರ ಇಲ್ಲ ಈ ದೇಶದಲ್ಲಿ. ಚುನಾವಣೆಗಳ ಮೇಲೆ ಪೈಪೋಟಿ ಹೋರಾಟ ಅದು ಇದುವರೆಗೆ ವ್ಯಕ್ತಿಗತ ಹೋರಾಟ. ರಾಮಣ್ಣ ಭೀಮಣ್ಣ ಪಾರ್ಟಿ ಕರಿಮಣ್ಣನ ಭೀಮಣ್ಣ ಪಾರ್ಟಿ ಸಾಧ್ಯವಾದ, ಆದ್ರೆ ಆ ಪಾರ್ಟಿಗಳಿದ್ದದನ್ನ ವ್ಯಕ್ತಿಗತ ಹೋರಾಟಕ್ಕೆ ಸೀಮಿತವಾಗಿತ್ತು, ವ್ಯಕ್ತಿಗತ ಅಧಿಕಾರವನ್ನು ಹಿಡಿಯುವಂತಹ ಹೋರಾಟವಾಗ್ತದೆ. ಇವತ್ತು ಏನು ನಾವು ಪಕ್ಷ ರಾಜಕಾರಣ ಬೇಕು ಅಂತ, ಪಕ್ಷ ರಾಜಕಾರಣ ಅಂತಂದ್ರೆ ಒಂದು ತಾತ್ವಿಕ ಒಂದು ಸೈದ್ಧಾಂತಿಕ ಹಿನ್ನೆಲೆಯ ಮೇಲೆ ಕಾರ್ಯಕ್ರಮದ ಮುಖಾಂತರ ಇವತ್ತು ರಾಜಕಾರಣವನ್ನ ಗ್ರಾಮೀಣ ಭಾರತಕ್ಕೆ ಕೊಂಡು ಹೋಗ್ಬೇಕಂತ ನಮ್ಮ ಉದ್ದೇಶ. ಇವತ್ತು ಜನತಾ ಪಕ್ಷವಾಗಲಿ ಅಥವಾ ಕಾಂಗ್ರೆಸ್ ಪಕ್ಷವಾಗಲಿ ಅಥವಾ ಕಮ್ಯುನಿಸ್ಟ್ ಪಕ್ಷವಾಗಲಿ ಎಲ್ಲ ಪಕ್ಷಗಳು ಇರ್ತಕ್ಕಂಥ ಒಂದು ರಾಜಕಾರಣ ಹಳ್ಳಿಯಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಕಾರ್ಯಕ್ರಮದ ಮುಖಾಂತರ, ಸಿದ್ಧಾಂತದ ಮುಖಾಂತರ ಹಳ್ಳಿಗಾಡಿನ ಚಿಂತನೆ, ಹಳ್ಳಿಗಾಡಿನ ರಾಜಕಾರಣವನ್ನ ಧ್ರುವೀಕರಣಗೊಳಿಸಬೇಕು ಅಂತಕ್ಕಂಥ ಒಂದು ಮಹದಾಸೆಯಿಂದಲೇ ನಾವು ಇವತ್ತು ಪಕ್ಷ ರಾಜಕಾರಣವನ್ನ ಮಾಡಿದ್ದೇವೆ. ಅಂತ ಮಾತ್ರಕ್ಕೆ ಪಕ್ಷ ರಾಜಕಾರಣ ಅಂತಂದ್ರೆ ಚುನಾವಣೆಗೆ ಸೇರಿದೆ. ಇವತ್ತು ಚುನಾವಣೆ ನಂತರ ಜನತಾ ಪಾರ್ಟಿಯ ರಸ್ತೆ ಇಲ್ಲ, ಕಾಂಗ್ರೆಸ್ಸಿನ ಕೊಳವೆ ಬಾವಿಗಳಿದೆ. ಕಾಂಗ್ರೆಸ್ಸಿನ ಕೊಳವೆ ಬಾವಿಗಳು ಜನತಾ ಪಾರ್ಟಿಯ ರಸ್ತೆ ಅಂತಕ್ಕಂಥ ಅಭ್ಯುದಯಕ್ಕೆ ನೀವು ರಾಜಕಾರಣವನ್ನು ಹೊಂದಿಸೋದಂದ್ರೆ ಬಹುಶಃ ನಮ್ಮ ಉದ್ದೇಶ ಸಾಫಲ್ಯ ಆಗುವುದು. ಇನ್ನು ನಾವು ಚುನಾವಣೆಯ ಸ್ಪರ್ಧಾತ್ಮಕವಾಗಿ ಇವತ್ತು ನಾವು ಗೆದ್ದಿದ್ದೇವೆ, ಚುನಾವಣೆಯಲ್ಲಿ ಬರಲಿಲ್ಲ. ಚುನಾವಣೆಯ ನಂತರ ಪಕ್ಷಗಳೆಲ್ಲ ಅಭ್ಯುದಯ, ಸಮಾಜದ ವಿಕಾಸ, ಒಟ್ಟು ವಿಕಾಸ, ಈ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು ಇವತ್ತು ನಮ್ಮ ನಾಡನ್ನು ಕಟ್ಟಬೇಕಾಗಿದೆ. ನಾವು ಮೊದಲೇ ಹೇಳಿದಂಗೆ ಗಾಂಧಿಯ ಈ ಒಂದು ಚಿಕ್ಕ ಪ್ರಯತ್ನವನ್ನ, ಗಾಂಧಿಯ ಕನಸಿನ ಚಿಕ್ಕ ಪ್ರಯತ್ನವನ್ನ ನಾವು ಕರ್ನಾಟಕದಲ್ಲಿ ಮಾಡ್ತೇವೆ. ಮೊದಲೇ ಹೇಳಿದಂಗೆ ಇದರಿಂದ ದೊಡ್ಡ ಕ್ರಾಂತಿ ಬರ್ತದೆ, ಇದರಿಂದ ಈ ದೇಶದಲ್ಲಿ ಸಮಾಜ ನಿರ್ಮಾಣ ಆಗ್ತದೆ ಎಂಬತಕ್ಕಂಥ ಭ್ರಮೆ ನಮಗಿಲ್ಲ. ನಮಗೆ ಗೊತ್ತಿದೆ, ನಮ್ಮ ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಈ ಭ್ರಮೆ ನಮಗಿಲ್ಲ. ನಾವು ಈ ಒಂದು ಸಾಧನವನ್ನ, ಯಾವುದು ಗಾಂಧಿ ಹೇಳಿದ ಒಂದು ಜನತಾ ಸಾಧನ, ಜನತೆಯ ಸಾಧನವನ್ನ ಆಡಳಿತವಾಗಿ ರಾಜಕಾರಣದಲ್ಲಿ ಮತ್ತು ನಮ್ಮ ದೇಶದ ವಿಕಾಸದಲ್ಲಿ ತೊಡಗಿಸಬೇಕು ಅಂತ ಚಿಂತನೆ ಇತ್ತು. ಆ ಚಿಂತನೆಯನ್ನು ಆಧರಿಸಿ ನಾವು ಜನತಾ ಸಾಧನವನ್ನ ಈ ಶಾಸನದ ಮುಖಾಂತರ ಒಂದು ಹೊಸ ದಿಗಂತವನ್ನ ಕಾಣತಕ್ಕಂತಹ ಒಂದು ಸಾಧನವನ್ನಾಗಿ ನಾವು ಬಳಸಿದ್ದೇವೆ. ಒಂದು ವೇಳೆ ನಿಮ್ಮ ಹೆಚ್ಚು ಒತ್ತುಗಳನ್ನು ನಾನು ತೆಗೆದುಕೊಳ್ಳದೆ ನಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಯಾವ ಸಂಶಯಗಳಲ್ಲಿ ಇವತ್ತು ನಾವು ನಾಡಿನಲ್ಲಿ ಕಾಣ್ತಾ ಇದ್ದೇವೆ. ಸಾಧಾರಣ ಜನತೆಗೆ ಅಧಿಕಾರವನ್ನು ಕೊಡುವುದು ಅಂದ್ರೆ ನಾನು ಹೇಳ್ತಾ ಇದ್ದೆ, ಏರೋಪ್ಲೇನ್ ಮಾಡುವ ಅಧಿಕಾರ ನನ್ನ ಜನಕ್ಕೆ ಬೇಡ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ಏರೋಪ್ಲೇನ್ ಅವರು ಮಾಡೋದಿಲ್ಲ, ಅವರು ಏನು ದೊಡ್ಡ ದೊಡ್ಡ ಸಫಿಸ್ಟಿಕೇಟೆಡ್ ಅತ್ಯಂತ ತಾಂತ್ರಿಕ ಮಾಡತಕ್ಕಂಥ ಅಧಿಕಾರವನ್ನು ನಾವು ಕೊಡ್ತಾ ಇದ್ದಾರೆ. ಹಳ್ಳಿಯಲ್ಲಿ ಎತ್ತಿನ ಹೆಗಲಿಗೆ ನೋವು ಬಂದ್ರೆ ಯಾವ ಔಷಧಿ ಹಾಕಬೇಕು ಅಂತಕ್ಕಂಥ ಚಿಂತನೆ, ಯಾವ ರಸ್ತೆ ಯಾವ ರೀತಿ ಆಗ್ಬೇಕು, ಹಳ್ಳಿಯಲ್ಲಿ ಯಾವ ರೀತಿಯ ಕುಡಿಯುವ ನೀರು ಸುಧಾರಣೆ ಆಗ್ಬೇಕು, ಈ ರೀತಿಯ ಹಳ್ಳಿಯ ಬದುಕಿಗೆ ಹೊಂದಿಕೊಳ್ತಕ್ಕಂಥ ವ್ಯವಸಾಯವೇ ಆಗಲಿ, ಅದಕ್ಕೆ ಸಂಬಂಧಪಟ್ಟ ಯಾವುದೇ ಅವನ ಅಗತ್ಯಗಳನ್ನು ಪೂರೈಸತಕ್ಕಂಥ ನಿರ್ಧಾರಗಳನ್ನಾಗಲಿ, ಆ ನಿರ್ಧಾರಗಳನ್ನ ಕೈಗೊಳ್ಳತಕ್ಕಂಥ ಅಧಿಕಾರ ನಮ್ಮ ಜನರಲ್ಲಿರಬೇಕೇ ಹೊರತು ಬೆಂಗಳೂರು ಮತ್ತು ದಿಲ್ಲಿಯಲ್ಲಿ ಅಧಿಕಾರ ಇತ್ತು. ಇದೇ ಈ ಒಂದು ಸಿದ್ಧಾಂತ, ಈ ಒಂದು ಶಾಸನದ ಮೂಲ ಉದ್ದೇಶ. ಹೀಗೆ ನೀವು ಜನರಿಗೆ ಪರವಾಗಿ ಕೆಲಸ ಮಾಡಬಾರ್ದು. ಈಗ ನಮಗೆ ಸಂತೋಷವಾದ ನಮ್ಮ ಈ ವೈವಿಧ್ಯತೆಯನ್ನು ನೋಡಿದ್ರೆ ಅನೇಕ ಕಡೆ ಒಂದೇ ಕಡೆ ಜನತಾ ಪಕ್ಷದ ಮಂಡಲಗಳಿಲ್ಲ, ಅಥವಾ ಒಂದೇ ಕಡೆ ಕಾಂಗ್ರೆಸ್ಸಿನ ಅಥವಾ ಇನ್ನೊಂದು ಸಿಪಿಐ ಬಾಧ್ಯತೆ ಇಲ್ಲ. ಒಂದು ಜಿಲ್ಲಾ ಪರಿಷತ್ತು ಕಾಂಗ್ರೆಸ್ಸಿನ ಕೈಗಿರಬಹುದು, ಅಲ್ಲಿ ಮಂಡಲಗಳು ಕಾಂಗ್ರೆಸ್ಸಿನ ಇರಬಹುದು, ಜನತಾದಳ ಇರಬಹುದು, ಸಿಪಿಐಎಂ ಇರಬಹುದು. ಈ ವೈವಿಧ್ಯತೆಯಲ್ಲಿ ಪೈಪೋಟಿ ನಿರ್ಮಾಣ ಆಗಿದೆ. ಬಿಜೆಪಿಯವರು ಇದ್ದಾರೆ, ಹೀಗಾಗಿ ಪಕ್ಷೇತರರು ಇದ್ದಾರೆ. ಇವತ್ತು ನಾವು ಅಪೇಕ್ಷೆ ಪಡ್ತಕ್ಕಂಥ ಪೈಪೋಟಿ, ಯಾವ ಪೈಪೋಟಿ ಅಧಿಕಾರಕ್ಕಾಗಿ ಅಥವಾ ಸ್ವಾರ್ಥದ ಆಮಿಷಗಳನ್ನು ತುಂಬುವುದಕ್ಕಾಗಿ ಪೈಪೋಟಿ ಅಲ್ಲ. ನಮ್ಮ ಇಡೀ ಪೈಪೋಟಿ ಅಭ್ಯುದಯಕ್ಕಾಗಿ, ವಿಕಾಸಕ್ಕಾಗಿ, ಗ್ರಾಮೀಣ ಬದುಕನ್ನ ಹಸರುಗೊಳಿಸ್ತಕ್ಕಂಥದ್ದು, ಗ್ರಾಮೀಣ ಬದುಕಿನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ವೈಪರೀತ್ಯಗಳನ್ನು ಕೊಡೋದು, ಒಂದು ಸಮಾನ ವ್ಯವಸ್ಥೆಯನ್ನ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ನಾವು ಕೊಡಬೇಕು. ಈ ನಿಟ್ಟಿನಲ್ಲಿ ನಾವು ನಮ್ಮ ಇಲ್ಲಿ ಸರ್ವಶಕ್ತಿಯನ್ನ ಉಪಯೋಗಿಸಬೇಕು ಅಂತ ನಾನು ಪ್ರಾರ್ಥಿಸಿಕೊಂಡು ನಾನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ತಮ್ಮನ್ನು ಸ್ವಾಗತಿಸ್ತೇನೆ. ಜೊತೆಗೆ ಒಂದೆರಡು ಮಾತನ್ನ, ಈ ಶಾಸನ ರಚನೆ ಆಗುವಾಗ ನಾವು ಕೆಲವರ ಸಹಕಾರವನ್ನು ನೆನಪಬೇಕು. ನಾನು ಮೊದಲೇ ಹೇಳಿದೆ, ಈ ಶಾಸನ ಸುಮಾರು 30-40 ದಿನಗಳಲ್ಲಿ ನಿರ್ಮಾಣವಾದ ಶಾಸನ. ಅಂದಿನ ರಾಜಭವನದ ಒಂದು ಕೊಠಡಿಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ 6 ಗಂಟೆಗಳ ಕಾಲ ದಿನ ಈ ಶಾಸನಕ್ಕಾಗಿ ವ್ಯಯ ಮಾಡಿದ ಒಂದು ಕಾಲ. ಅದಕ್ಕಾಗಿ ಮಾರ್ಗದರ್ಶನವನ್ನ ಹೆಜ್ಜೆ ಹೆಜ್ಜೆಗೂ ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ಕಲವಿಗೂ ನಮಗೆ ಮಾರ್ಗದರ್ಶನ ಕೊಟ್ಟವರು ಈ ಶಾಸನದ ಸಿದ್ಧಾಂತದ ಪಿತಾಮಹರಾದ ಸನ್ಮಾನ್ಯ ಶ್ರೀ ಎಸ್ ಕೆ ದೇವರು.
ಅವರಿಗೆ ಇಂದು ಈ ಮಹಾ ಸಮಾವೇಶದಲ್ಲಿ ತಮ್ಮೆಲ್ಲರ ಪರವಾಗಿ ನನ್ನ ಹೃತ್ಪೂರ್ವಕವಾದ ಒಂದು ಆನಂದವನ್ನ ಮತ್ತು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ನಮ್ಮ ಸರ್ಕಾರದ ವತಿಯಿಂದ ವೈಯಕ್ತಿಕವಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಏನು ಇವತ್ತು ಇತಿಹಾಸವನ್ನು ನಿರ್ಮಾಣ ಮಾಡಲು ಸಮಾವೇಶಕ್ಕೆ ಬಂದಿದ್ದೀರಿ, ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ನಾನು ಪ್ರಾರ್ಥಿಸ್ತೇನೆ. ಹಾಗೆಯೇ ನಮ್ಮ ಮುಖ್ಯಮಂತ್ರಿಗಳು ಒಂದು ಯಾವುದೇ ರಾಜಕೀಯ ದೃಢ ನಿರ್ಧಾರಗಳಿದೆ ಇದ್ದಾಗ ಇಂತಹ ಒಂದು ಶಾಸನವನ್ನ ಮಾಡಲು ಸಾಧ್ಯವಾಗದು. ಈ ಶಾಸನ ರಚನೆ ಹೇಳಿದೆ 39 ದಿನಗಳ ಕಾಲ, ದಿನ 6 ಗಂಟೆಯ ಕಾಲ ತಮ್ಮ ಕಾಲವನ್ನ ಈ ಒಂದು ಶಾಸನವನ್ನು ನಿರ್ಮಾಣ ಮಾಡಲು ಕೊಟ್ಟ ಮುಖ್ಯಮಂತ್ರಿ ಮತ್ತು ರಾಜಕೀಯವಾಗಿ ದೃಢ ನಿರ್ಧಾರವನ್ನು ಕೈಗೊಂಡು ಜನತೆಗೆ ಅಧಿಕಾರವನ್ನು ಕೊಡಲೇಬೇಕು. ಇದು ನಮ್ಮ ನಿರ್ಧಾರ. ಈ ನಿರ್ಧಾರವನ್ನು ನಾವು ಸಾಕಾರಗೊಳಿಸಲೇಬೇಕು ಅಂತ ಹೇಳಿ ಒಂದು ಪ್ರಬಲವಾದ ರಾಜಕೀಯ ನಿರ್ಧಾರವನ್ನ ಕೊಟ್ಟ ಮುಖ್ಯಮಂತ್ರಿಗಳು ಮತ್ತು ನನ್ನ ಸಂಪುಟದ ಸಹೋದ್ಯೋಗಿಗಳು ಹಾಗೂ ನಮ್ಮ ಶಾಸಕ ಬಂಧುಗಳಿಗೆ ತಮ್ಮೆಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ತಮಗೆ ಮತ್ತು ವೇದಿಕೆಯಲ್ಲಿ ಕುಳಿತಿರ್ತಕ್ಕಂತಹ ಎಲ್ಲ ಬಂಧುಗಳಿಗೂ ಹೃತ್ಪೂರ್ವಕ ಸ್ವಾಗತವನ್ನು ವಹಿಸಿ ಕೇಂದ್ರದ ಸಚಿವವರು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಬೇಕು ಅಂತ ಅವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಹಾತ್ಮ ಗಾಂಧಿ My friend, comrade and Chief Minister of Karnataka, Chief our Panchayat Raj mentor, the person to whom all of us owe a great debt of gratitude for what has been happening in the country at the grassroots level. Sri S.K. Dev, Mr. Minister, other ministers,